ಈ ಮನೆನ ನಾನು ತಗೋತಾ ಇದ್ದೀನಿ ಮತ್ತೆ ಇದನ್ನ ಬ್ಯಾಂಕಿಗೆ ಕೊಡಿಸ್ತಾ ಇದ್ದೀನಿ. ಏನಿದು ಆಶ್ಚರ್ಯ, ಬ್ಯಾಂಕಿಗೆ ನೀವ್ಯಾಕೆ ಕೊಡಿಸ್ತಾ ಇದ್ರ ಅಂತ ಕೇಳ್ಬೋದು. ಬಟ್ ಎಲ್ರು ಇದನ್ನೇ ಮಾಡ್ತಾ ಇರೋದು. ಈ ಮನೆ ವ್ಯಾಲ್ಯೂ 50 ಲಕ್ಷ ಇದೆ, ಇದಕ್ಕೆ ನಾನು 10 ಲಕ್ಷ ಡೌನ್ ಪೇಮೆಂಟ್ ಕಟ್ತೀನಿ. ಉಳಿದಿದ್ದು 40 ಲಕ್ಷನ 20 ವರ್ಷಕ್ಕೆ 8.5% ಬಡ್ಡಿಗೆ ನಾನು ಸಾಲ ತಗೋತೀನಿ. ಇದರ ಪ್ರತಿ ತಿಂಗಳು EMI 34,700 ರೂಪಾಯಿ ಆಗುತ್ತೆ. ಅಂದ್ರೆ 20 ವರ್ಷಕ್ಕೆ ನಾನ್ ಕಟ್ಟೋ ಬಡ್ಡಿ 43,30,000 ರೂಪಾಯಿ ಆಗಿರುತ್ತೆ. ಅಂಡ್ ಮನೆ ವ್ಯಾಲ್ಯೂ ಇರೋದು 50 ಲಕ್ಷ. ಅದಕ್ಕೆ ಹೇಳಿದ್ದು ಒಂದು ಮನೆ ನನಗೆ, ಇನ್ನೊಂದು ಮನೆ ಬ್ಯಾಂಕ್ಗೆ ಅಂತ. ಸೊ ಈ ಬಡ್ಡಿನ ಝೀರೋ ಮಾಡ್ಕೋಬೇಕು ಅಂದ್ರೆ ನಾನು ಹೇಳೋ ಒಂದು ಐಡಿಯಾನ ಕೇಳಿ. ನಾವು ಲೋನ್ ಜೊತೆಲಿ SIP ನ ಸ್ಟಾರ್ಟ್ ಮಾಡಬೇಕು. 40 ಲಕ್ಷದ ಲೋನ್ ಅಮೌಂಟ್ಗೆ 0.17% ಅಂದ್ರೆ 7,000 ರೂಪಾಯಿ ಆಗುತ್ತೆ. ಇದನ್ನ ನಾವು ಇಂಡೆಕ್ಸ್ ಫಂಡ್ ನಲ್ಲಿ ಪ್ರತಿ ತಿಂಗಳು 20 ವರ್ಷಕ್ಕೆ SIP ಮಾಡಿದ್ರೆ ಅದು ಮೆಚುರಿಟಿ ಟೈಮ್ ಅಲ್ಲಿ 64,39,000 ಆಗಿರುತ್ತೆ. ಇದು ಹೇಗಾಗುತ್ತೆ ಅಂದ್ರೆ ನಾವು ಕಟ್ಟೋ SIP ಅಮೌಂಟ್ 20 ವರ್ಷಕ್ಕೆ 16,80,000 ರೂಪಾಯಿ ಆಗುತ್ತೆ. ಬಟ್ SIP ನಲ್ಲಿ ಅದು ಆನ್ಯುವಲ್ ರಿಟರ್ನ್ 12% ನಲ್ಲಿ ಲೆಕ್ಕ ಹಾಕಿದ್ರೆ 47,60,000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಈ ರಿಟರ್ನ್ಸ್ ಮಾರ್ಕೆಟ್ ಬೇಸಿಸ್ ಮೇಲೆ 1 ಅಥವಾ 2% ಡಿಫರೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ನಾವು ಪ್ರಾಫಿಟ್ ನಲ್ಲೇ ಇರ್ತೀವಿ. ಇದರಿಂದ ನಮಗೆ ಬೀಳೋ ಲೋನ್ ಬಡ್ಡಿಯಿಂದ ತಪ್ಪಿಸ್ಕೋಬಹುದು. ಒಟ್ನಲ್ಲಿ ಸ್ವಲ್ಪ ಕಷ್ಟಪಟ್ಟು SIP ಮಾಡಿದ್ರೆ ನಿಮ್ಮ ಮನೆ ಇಂಟ್ರೆಸ್ಟ್ ಫ್ರೀ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ದುಡ್ಡೇ ದೊಡ್ಡಪ್ಪ ಚಾನಲ್ನ ಫಾಲೋ ಮಾಡಿ.